ಮಾರ್ನಿಂಗ್ ಅಬ್ಬಿ. ಇವಾಗ ಎದ್ಯಾ? ನಾನ್ ದಿನ ಈ ಟೈಮ್ಗೆ ಎದ್ದೊಳೋದು. ಈಗ ನಮಗ್ ಮದುವೆ ಆಗಿದೆ ಶಶಿ. ಅದಕ್ಕೆ ನಿನಗೆ ಅಂತ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಏನದು? ಅಜ್ಜಿ ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ಜಾಗರಣೆ ಮಾಡಿದ್ದಾರೆ. ಆ ವಿಷಯ ಗೊತ್ತಾ ನಿನಗೆ? ನಿನಗಿಂತ ಮೊದಲೇ ಎದ್ದು ನಮ್ಮ ಅಮ್ಮಮ್ಮ ನನಗೆ ಕಾಫಿ ಕೊಟ್ರು. ಅದಾದ್ರೂ ಗೊತ್ತಾ ನಿನಗೆ? ನೈಟ್ ದೇವಸ್ಥಾನಕ್ಕೆ ಹೋದ್ದಿವಿ, ಅವರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಆ ವಿಷಯ ಆದ್ರೂ ಗೊತ್ತಾ ನಿನಗೆ? ಲೇಟಾಗಿ ಎದ್ದು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಕೇಳ್ತಿದ್ಯಾ? ನಿನ್ಗೆ ಏನ್ ಅನ್ಬೇಕು? ಏನನ್ಬೇಕು ಅನ್ಕೋತಿದ್ಯಾ ಅಭಿ? ನೀನ್ ಆವೇಶದಲ್ಲಿ ನನ್ ಕತ್ತಿಗೆ ತಾಳಿ ಕಟ್ಟೆ ಅನ್ಕೊಂಡೆ. ಚೆನ್ನಾಗಿ ಯೋಚನೆ ಮಾಡೇ ಕಟ್ಟಿದ್ಯಾ ಅಂತ ಇವಾಗ ಅರ್ಥ ಆಗ್ತಿದೆ. ನೀನ್ ನನ್ನ ಪ್ರೀತಿಸಿದ್ದಕ್ಕೆ ಮದ್ವೆ ಮಾಡ್ಕೊಂಡೇನೋ ಅನ್ಕೊಂಡೆ. ಅಲ್ಲ ಅಂತಾಯ್ತು. ನಿನ್ ಮನೇಲಿ ಕೆಲ್ಸ ಮಾಡೋದಕ್ಕೆ ನಿಮ್ಗೊಬ್ಳು ಬೇಕು ಅನ್ನೋದಕ್ಕೆ ಕೆಲ್ಸ ಮಾಡೋಳಾಗಿ ನನ್ನ ಮದ್ವೆ ಮಾಡ್ಕೊಂಡಿದ್ಯಾ ಅಂತ ಆಯ್ತು. ಏನ್ ಮಾತಾಡ್ತಿದ್ಯಾ ಶಶಿ? ನಿಮ್ ಅಜ್ಜಿ ಮಲ್ಗಿದಾರಾ, ಎದ್ದಿದಾರಾ, ನಿಮ್ಮ ಅಮ್ಮಮ್ಮ ಟೀ ಕೊಟ್ರಾ, ಟಿಫನ್ ಬಡ್ಸಿದ್ಲಾ, ನಿನ್ ತಂಗಿ ಮನೆಗ್ ಬಂದ್ಲಾ ಇಲ್ವಾ? ಇದೆಲ್ಲ ನನ್ ಕೆಲ್ಸನಾ? ನಾನೇನಾದ್ರೂ ಕೆಲ್ಸದವಳಾ? ಅದೆಲ್ಲ ಕೆಲ್ಸ ಅಲ್ಲ, ಜವಾಬ್ದಾರಿಗಳು. ಓ, ಜವಾಬ್ದಾರಿನಾ? ದೇವಸ್ಥಾನದಲ್ಲಿ ಸ್ವಾಗತ ಮಾಡ್ಬೇಕಾದ್ರೆ ನಿಮ್ ತಂಗಿ ಬೇಕು, ಅಗ್ರತಾಂಬೂಲ ತಗೊಳಕ್ಕೂ ನಿಮ್ ತಂಗಿ ಇರ್ಬೇಕು, ತಲೆ ಮೇಲ್ ಕಿರೀಟ ಇಟ್ಕೊಳಕ್ಕೂ ಕೂಡ ನಿಮ್ ತಂಗಿನೇ ಬೇಕು. ಮೆಚ್ಚುಗೆ ಗೌರವ ಎಲ್ಲ ಅವಳಿಗೆ, ಜವಾಬ್ದಾರಿಗಳು ಮಾತ್ರ ನನ್ಗ. ಹೋಗ್ಲಿಕ್ಕೆ ಎಲ್ಲ ಅವಳಿಗೆ, ಕೆಲ್ಸಗಳು ನನ್ಗ. ಅವಳು ಕಿರೀಟ ಹಾಕೋಬೇಕು, ನಾನ್ ಚಪ್ಲಿ ಹೊರ್ಬೇಕಾ? ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನ್ಗೇನಾಗಿದೆ ಇವತ್ತು? ಜ್ಞಾನೋದಯ ಆಯ್ತು, ಕಣ್ಣು ತೆರೀತು. ನೀನ್ ಈ ಮನೆ ಸೊಸೆ ಶಶಿ, ದಿವನ್ ಜೊತೆ ಯಾಕೆ ಹೋಲಿಕೆ ಮಾಡ್ಕೋತೀಯಾ? ಅದನ್ನೆಲ್ಲ ನೀವೇ ಯೋಚನೆ ಮಾಡಿ. ಅವಳಿಗಾಗಿರೋ ಸನ್ಮಾನ, ನನಗಾಗಿರೋ ಅವಮಾನ ಎಲ್ಲ ಅರ್ಥ ಆಗುತ್ತೆ. ಶಶಿ, ನೀನ್ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದೀಯಾ. ಇವಾಗ ಅರ್ಥ ಮಾಡ್ಕೋತಿದ್ದೀನಿ. ನಿಮಗ್ ನಿಮ್ ತಂಗಿ ಅಂದ್ರೆ ಇಷ್ಟ ಆಗಿದ್ರೆ ನಮ್ಮ ಅಣ್ಣನ್ಗೆ ನಾನಂದ್ರೆ ಪ್ರಾಣ. ನಮ್ಮ ಅಣ್ಣ ನನ್ನ ಅವನ್ ಹೆತ್ತು ಮಗಳ ಹಾಗೆ ಸಾಕ್ತ, ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಾ ಬಂದ. ನನ್ ಸಂತೋಷನೇ ಅವನ್ ಜೀವನ ಅನ್ನೋ ಹಾಗೆ ಬದುಕ್ತ. ಅಂತ ನನ್ನನ್ನ ನಿಮ್ಮನೆ ಕೆಲ್ಸದವಳನ್ನಾಗಿ ಮಾಡಿದ್ರೆ ಸುಮ್ನಿರಲ್ಲ. ನನ್ನ ಹೇಗ್ ಗೌರವಿಸ್ಬೇಕು, ಹೇಗ್ ನೋಡ್ಕೋಬೇಕು ಅದನ್ನ ಯೋಚನೆ ಮಾಡಿದ್ರೆ ಒಳ್ಳೇದು. ಅದನ್ ಬಿಟ್ಟು ನನ್ಗೆ ಯಾವ ಜವಾಬ್ದಾರಿ ಕೆಲ್ಸನೂ ಕೊಡ್ಬೇಡಿ. ದಿವ್ಯಮ್ಮ, ಸಾರ್ನ ಹೇಗ್ ಮಲಗಿಸಿದ್ರಿ? ಹಿಪ್ನಟೈಸ್ ಮಾಡಿ. ನಿಜ ಹೇಳಿ ಅಮ್ಮ. ಏನಂದ್ರೆ ನೀರ್ ಕುಡಿತೀರಾ? ಯಾಕೆ? ನನಗೆ ನೀರು ಕುಡಿಸಿದೆ ಅಂತ ಹೇಳ್ಕೊಳ್ಳೋದಿಕ್ಕ? ನೀರ್ ಕುಡಿಯೋದಕ್ಕೆ ಭಯ ಯಾಕ್ರಿ? ನನ್ಗೇನ್ ಭಯ, ಕುಡಿತೀನಿ ಕೊಡು. ನೀವು ಮತ್ತೆ ನಾನು ಕಿವಿ ಮೇಲೆ ಹೂವ ಇಡ್ಬೇಡಿ ದಿವ್ಯಮ್ಮ. ನೀರ್ ಕುಡಿದ್ರೆ ಯಾರಾದ್ರೂ ನಿದ್ದೆ ಮಾಡ್ತಾರಾ? ಆ ನೀರಲ್ಲಿ ಸ್ಲೀಪಿಂಗ್ ಪಿಲ್ಸ್ ಹಾಕಿದ್ದೆ. ನೀವು ಸೂಪರ್ ದಿವ್ಯಮ್ಮ. ಇಲ್ಲಾಂದ್ರೆ ನಿಮ್ ಸರ್ ನನ್ ಮಾತ್ ಕೇಳ್ತಾರಾ? ಕೇಶವ, ಏನಿಲ್ಲ ಸರ್, ನೀವು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ. ಬನ್ನಿ. 5 ತಲೆಮಾರುಗಳ ಸೊಸೆ ಅಂದ್ರೆ ಸತ್ತಿದ್ದಾರೆ. 6ನೇ ತಲೆಮಾರಿನಲ್ಲಿ ಮನೆ ಮಗಳು ದಿವ್ಯ ಸಾಯ್ತಾಳೆ. ಅದು ನಿನ್ ಕನ್ಸು, ಭ್ರಮೆ, ಅತಿ ಆಸೆ. ದಿವ್ಯ ಯಾವತ್ತೂ ಸಾಯಲ್ಲ. ಸಾಯಿಸೋದು ನಾನೇ ಆಗಿದ್ರೆ ಅವಳು ಯಾವ್ದೋ ಒಂದ್ ರೀತಿ ತಪ್ಪಿಸ್ಕೊಳ್ತಾಳೇನೋ. ಆದ್ರೆ ಶಾಪದಿಂದ ಆ ತಪ್ಪಿಸ್ಕೊಳಕ್ಕಾಗಲ್ಲ. ಶಾಪನ ತಪ್ಸೋ ಪ್ರಯತ್ನ ನಡೀತಿದೆ. ಶಾಪ ವಿಮೋಚನೆಗೋಸ್ಕರ ರಾತ್ರಿ ಎಲ್ಲ ನಮ್ ಜೊತೆಗೆ ದೇವಸ್ಥಾನದಲ್ಲಿ ಹುಡುಕಿದ್ರು. ನಮಗೆ ಕಾಣಿಸ್ಲಿಲ್ಲ, ಅವರಿಗೂ ಕೂಡ ಕಾಣಿಸಿಲ್ಲ. ಹುಚ್ಚಿ ನಿತ್ಯ, ಅವ್ರಿಗೆ ಕಾಣಿಸ್ಲಿಲ್ಲ ಅಂತ ನೀನ್ ಹೇಗ್ ಅನ್ಕೋತೀಯ? ಅಂದ್ರೆ ಅವ್ರಿಗೆ ಕಾಣಿಸಿದ್ಯಾ ಸರ್? ಖಂಡಿತವಾಗ್ಲೂ ಕಾಣಿಸಿರುತ್ತೆ. ನಮಗೆ ಕಾಣಿಸ್ತಾ ಇರೋದು ಅವ್ರಿಗೆ ಹೇಗ್ ಕಾಣಿಸಿರತ್ತೆ? ವೆರಿ ಸಿಂಪಲ್. ಕುರುಕ್ಷೇತ್ರದಲ್ಲಿ ಕೃಷ್ಣನ ವಿಶ್ವರೂಪ ಒಬ್ಬ ಅರ್ಜುನನಿಗೆ ಮಾತ್ರನೇ ಕಾಣಿಸಿದ್ದು. ಯಾಕಂದ್ರೆ ಅರ್ಜುನನಿಗೆ ಅದು ಅಗತ್ಯ ಆಯ್ತು, ಅದಕ್ಕೆ. ಆ ಶಾಪ ವಿಮೋಚನೆ ನಮಗೂ ಅಗತ್ಯನೇ ಸರ್. ಯಾಕೆ? ದಿವ್ಯನ ಬದುಕದೇ ಇರೋ ಹಾಗೆ ಮಾಡೋದಕ್ಕ? ಅದಕ್ಕೆ ನಿಮ್ಮಿಬ್ರಿಗೂ ಕಾಣಿಸ್ಲಿಲ್ಲ. ಕೆಟ್ಟ ಬುದ್ಧಿ ಇರೋರಿಗೆ ಒಳ್ಳೇದು ಕಾಣಿಸಲ್ಲ, ಒಳ್ಳೆಯವ್ರಿಗೆ, ಒಳ್ಳೆ ಮನ್ಸಿರೋರ್ಗೆ
ಆ ದೇವರು ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಸೊ ನೀವು ಸ್ವಾರ್ಥದ ಕಣ್ಗಳಿಂದ ಹುಡುಕುದ್ರಿ, ಅದಕ್ಕೆ ನಿಮಗೇನು ಕಾಣಿಸ್ಲಿಲ್ಲ. ಅವರು ಒಳ್ಳೆತನದಲ್ಲಿ ಒಳ್ಳೆ ಮನ್ಸಿಂದ ಹುಡುಕಿದ್ರು, ಅವ್ರಿಗೆ ಕಾಣಿಸ್ತು. ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ? ನೀವ್ ನೋಡಿದ್ರ ಏನು? ಕೆಲವುದನ್ನ ನೋಡೋದ್ ಬೇಕಾಗಿಲ್ಲ, ಹಾಗೆ ಅರ್ಥ ಆಗಿ ಹೋಗುತ್ತೆ. ದಿವ್ಯಾಗೆ ಶಾಪ ವಿಮೋಚನೆ ಬಗ್ಗೆ ಗೊತ್ತಾಗಿರುತ್ತೆ. ಅವರು ತಕ್ಷಣ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ನಿಮ್ಮ ಆಸೆಗಳು ನಿರಾಸೆಯಾಗೇ ಉಳ್ಕೊಂಡ್ಬಿಡುತ್ತೆ. ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಕೊಟ್ಟಿದ್ದೀನಿ, ಸರಿಯಾಗಿ ಕೊಟ್ಟಿದ್ದೀನಿ. ಏನ್ ಮೇಡಮ್, ಅವ್ರಿಗೆ ನಿಜವಾಗ್ಲೂ ಗೊತ್ತಾಗಿದೆ ಅಂತೀರಾ? ಚಾನ್ಸೇ ಇಲ್ಲ. ರಾಮಕೃಷ್ಣ ಚಂದ್ರಿಕಾ ಅಲ್ಲೇ ಇದ್ರು ಅಲ್ವಾ? ಅವ್ರಿಗೆ ಗೊತ್ತಾಗಿದ್ರೆ ನಮ್ಗೆ ಹೇಳ್ತಾರಲ್ವಾ? ಏನೋ ಮತ್ತೆ ಈ ವಿಷಯದ ಬಗ್ಗೆ ನೀವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಅಂದ್ರೆ ದಿವ್ಯಮ್ಮ ಬದುಕ್ಬಿಡ್ತಾಳೆ. ಅಣ್ಣ, ದೇವಸ್ಥಾನದಿಂದ ಈಗ ಬರ್ತಿದ್ಯಾ, ಕಾಫಿ ಕೊಡ್ಲಾ? ಏನಾಯ್ತಣ್ಣ, ಯಾಕೀಗಿದ್ಯಾ? ಅವ್ರು ನನ್ನ ಫೂಲ್ ಮಾಡಿದ್ರು ಶಶಿ. ಅವ್ರು ಹೋಗಿದ್ದು ದೇವಸ್ಥಾನದಲ್ಲಿ ಮಲ್ಕೊಳಕ್ಕಲ್ಲ, ಇನ್ನೇನೋ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಅವ್ರೇನ್ ಮಾಡಿದ್ರು ಗೊತ್ತಿಲ್ಲ. ಅದೇನು, ಅವ್ರ ಜೊತೆ ನೀನು ಹೋಗಿದ್ದೆ ಅಲ್ವಾ?